ವಿಷಯದ ಉಪನ್ಯಾಸ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಗದ್ಯ ಭಾಗದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಗದ್ಯ ಭಾಗವನ್ನು ಅಭ್ಯಾಸ ಮಾಡೋಣ. ಪ್ರಸ್ತುತ ಈ ಗದ್ಯ ಭಾಗವನ್ನು ಕರ್ನಾಟಕದ ಪ್ರಸಿದ್ಧ ವಕೀಲರಾದಂತಹ CH ಹನುಮಂತರಾಯ ಅವರು ಬರೆದಿರುವಂತಹ ವಕೀಲರೊಬ್ಬರ ವಗೈರೆಗಳು ಅನ್ನುವಂತಹ ಕೃತಿಯಿಂದ ಈ ಲೇಖನವನ್ನು ಆರಿಸಿಕೊಳ್ಳಲಾಗಿದೆ. CH ಹನುಮಂತರಾಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲದ ರೈತ ಕುಟುಂಬದಲ್ಲಿ ಜನಿಸಿದರು. ಕನ್ನಡ ನಾಡು ನುಡಿಯ ಬಗ್ಗೆ ಪ್ರೀತಿ ಕಾಳಜಿಯನ್ನು ಇಟ್ಟುಕೊಂಡಿದ್ದಾರೆ. ಕಾನೂನು ಪದವಿಯನ್ನು ಪಡೆದಿರುವ ಇವರು ಬೆಂಗಳೂರಿನ ವಿವೇಕಾನಂದ ಕಾನೂನು ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ವಕೀಲ ವೃತ್ತಿಯಲ್ಲಿ ಹೆಸರು ಗಳಿಸಿರುವ ಇವರು ರೈತ ಪರ ಮತ್ತು ಕನ್ನಡ ಪರ ಹೋರಾಟಗಾರರ ವಿರುದ್ಧ ಹಾಕಿದಂತಹ ಪ್ರಕರಣಗಳಲ್ಲಿ ಅವರ ಪರ ವಕಾಲತ್ತು ವಹಿಸುತ್ತಾರೆ. ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲೇ ವಾದ ಮಂಡಿಸುವ ಕೌಶಲ್ಯ ಲೇಖಕರಿಗೆ ಇದೆ. ಹಲವಾರು ಕಾನೂನು ಕಾಲೇಜುಗಳಲ್ಲಿ ಗೌರವ ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಈಗಲೂ ಸಹ. ಇವರ ವಕೀಲರೊಬ್ಬರ ವಗೈರೆಗಳು ಎಂಬ ಕೃತಿಯಿಂದ ಪ್ರಸ್ತುತ ಈ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಕೀಲರೊಬ್ಬರ ವಗೈರೆಗಳು ಎಂಬಂತಹ ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ಲಭಿಸಿದೆ. ರಾಜ್ಯ ಸರ್ಕಾರ ಇವರನ್ನ ಗುರುತಿಸಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ನೀಡಿದೆ. ಇಂದಿನ ಸಂದರ್ಭದಲ್ಲಿ ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಮಾನವ ಪರ ಹೋರಾಟಗಳು ನೆಲೆ ಕಚ್ಚುತ್ತಿದ್ದಾವೆ. ಜಾಗತೀಕರಣ ಮನುಷ್ಯನ ಬದುಕುವ ಹಕ್ಕನ್ನು ಕಸಿದುಕೊಂಡಿದೆ. ರೈತ ಪರ ಹೋರಾಟಗಳು ಸ್ವಾರ್ಥಿಗಳ ಪಾಲಾಗಿ ರೈತರು ಇಂದಿನ ದಿನಗಳಲ್ಲಿ ದಿಕ್ಕೆಟ್ಟಿದ್ದಾರೆ. ಬಂಡವಾಳಶಾಹಿಗಳು ರೈತರಿಗೆ ಆಸೆ ತೋರಿಸಿ ಭೂಮಿಯನ್ನು ಕಸಿಯುತ್ತಿದ್ದಾರೆ. ರೈತರ ಭೂಮಿಗಳು ಕೈಗಾರಿಕೆಗಳಾಗಿ ಖಾಸಗಿ ಬಡಾವಣೆಗಳಾಗಿ ಪರಿವರ್ತನೆಗೊಂಡು ಅನ್ನದಾತನೆಂದು ಕರೆಸಿಕೊಂಡ ರೈತ ಅನ್ನ ಇಲ್ಲದವನಾಗುತ್ತಿರುವುದು ಇಂದಿನ ದುರಂತ. ನಾವು ರೈತನನ್ನ ದೇಶದ ಬೆನ್ನೆಲುಬು ಅಂತ ಕರೀತೇವೆ. ಆದರೆ ಇಂದಿನ ದಿನಗಳಲ್ಲಿ ರೈತರ ಪರಿಸ್ಥಿತಿ ಏನು, ಅವರ ಕಷ್ಟಗಳೇನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಬಡ ರಾಷ್ಟ್ರಗಳು ಮತ್ತು ಬಡವರು ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕೆಂಬುದರ ಬಗ್ಗೆ ಕಾಳಜಿಯನ್ನ ಪ್ರಸ್ತುತ ಈ ಲೇಖನದಲ್ಲಿ ನಾವು ಕಾಣಬಹುದು. ಇಂದಿನ ದಿನಗಳಲ್ಲಿ ಮನುಷ್ಯನ ಗಡಿಬಿಡಿಯ ಬಾಳಿನಲ್ಲಿ ಕೈಗಾರೀಕರಣ, ಖಾಸಗೀಕರಣ, ಕಂಪ್ಯೂಟರೀಕರಣ ಮತ್ತು ಜಾಗತೀಕರಣಗಳು ಮನುಷ್ಯನನ್ನ ಬಿಗಿದಪ್ಪಿಕೊಂಡಿದ್ದಾವೆ. ಮಾನವೀಯತೆಯ ಮೂಲ ಜಲವೇ ಬತ್ತಿ ಹೋಗುತ್ತಿರುವ ಅಪಾಯ ಇಂದಿನ ದಿನಗಳಲ್ಲಿ ಎದುರಾಗುತ್ತಿದೆ. ಅಂತಃಕರಣವಿಲ್ಲದ ಬದುಕು ಮರುಭೂಮಿಯಾಗುತ್ತಿದೆ. ದೇಶಿ ಸಂಸ್ಕೃತಿಯನ್ನು ಜಾಗತೀಕರಣದ ಭೂತ ಮುಕ್ಕುತ್ತಿದೆ. ಭೂಮಿಯನ್ನೇ ನಂಬಿಕೊಂಡಿದ್ದ ರೈತರು ಖಾಸಗೀಕರಣದ ಸಂಕೋಲೆಯಲ್ಲಿ ಸಿಲುಕಿ ನರಳುತ್ತಿದ್ದಾರೆ. ಭೂಮಿ ತಾಯಿಯ ಮಕ್ಕಳು ಅನಾಥರಾಗಿ ಬದುಕುತ್ತಿದ್ದಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವೆ ಕಂದಕ ದೊಡ್ಡದಾಗಿ ನಿರ್ಮಾಣವಾಗಿರುವುದನ್ನು ನಾವು ಗಮನಿಸಬಹುದು. ಇಂದಿನ ದಿನಗಳಲ್ಲಿ ಮನುಷ್ಯ ಅವಸರದ ನಡುವೆ ಬದುಕಿಗೆ ಬೇಕಾಗಿರುವಂತಹ ಮೂಲ ದ್ರವ್ಯವನ್ನೇ ಕಳೆದುಕೊಂಡಿದ್ದಾನೆ. ಬದುಕು ಕಟ್ಟಿಕೊಳ್ಳಲು ಹೊರಟಿರುವ ಚಿತ್ರಣವನ್ನು ಕೊಳ್ಳುಬಾಕು ಸಂಸ್ಕೃತಿಯ ಮೂಲಕ ತೆರೆದು ತೋರುವ ರೀತಿ ಈ ಲೇಖನದಲ್ಲಿ ಭಿನ್ನವಾಗಿದೆ. ದೇಸಿ ಆಹಾರ ಪದ್ಧತಿಗಳು ಮಾಯವಾಗಿ ಅನಾರೋಗ್ಯಕ್ಕೆ ಗುರಿ ಮಾಡುವ ರಾಸಾಯನಿಕ ಆಹಾರ ಪದಾರ್ಥಗಳು ಇಂದು ನಮ್ಮ ದೇಹವನ್ನು ಸೇರುತ್ತಿದ್ದಾವೆ.
ವಿದೇಶಿ ಖಾದ್ಯ ತಿನಿಸುಗಳಿಗೆ ದಾಸರಾಗಿರುವ ಯುವ ಜನಾಂಗವು ಖಿನ್ನತೆ, ಕೋಪ, ಭಯ, ತಲ್ಲಣ, ತಳಮಳ ಮತ್ತು ಆತ್ಮವಿಶ್ವಾಸವಿಲ್ಲದ ಪರಿಸ್ಥಿತಿಗಳಿಗೆ ಒಳಗಾಗುತ್ತಿದ್ದಾರೆ. ಒಂದು ಕಾಲದಲ್ಲಿ ತನ್ನದೇ ಆದಂತಹ ಸಂಸ್ಕೃತಿಯನ್ನು ರೂಢಿಸಿಕೊಂಡಿದ್ದಂತಹ ರೈತರ ಬದುಕು ಇಂದು ಏನಾಗಿದೆ? ರೈತರು ಇಂದು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅನ್ನುವುದನ್ನು ಲೇಖಕರಾದ CH ಹನುಮಂತರಾಯ ಅವರು ವಿವರವಾಗಿ ಈ ಲೇಖನದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಪ್ರಸ್ತುತ ಲೇಖನವನ್ನ ನೋಡೋಣ. ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ. ಬಹುಕಾಲದಿಂದ ನಮ್ಮ ರೈತ ಚಳುವಳಿಗಳನ್ನು ಅವಗಾಹಿಸುತ್ತಾ ಬಂದವನು ನಾನು. ಲೇಖಕರು ಇಲ್ಲಿ ಹೇಳಿಕೊಡ್ತಾರೆ. ಸಾಕಷ್ಟು ರೈತ ಚಳುವಳಿಗಳಲ್ಲಿ, ಕನ್ನಡ ಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದವರು ಹಾಗೂ ಆ ಹೋರಾಟಗಾರರಲ್ಲಿ ಜೊತೆಯಾಗಿದ್ದವರು ಈ ಲೇಖಕರು. ಸ್ವಾತಂತ್ರ್ಯ ಚಳುವಳಿಗೆ ಈ ದೇಶದ ರೈತರು ನೀಡಿದ ಕಾಣಿಕೆ ಅವಿಸ್ಮರಣೀಯವಾದುದು. ಅವರ ತ್ಯಾಗ, ಬಲಿದಾನಗಳಿಲ್ಲದೆ ಹೋಗಿದ್ದರೆ ಸ್ವಾತಂತ್ರ್ಯ ಕೇವಲ ಕನಸಾಗಿ ಉಳಿಯುತ್ತಿತ್ತು ಎನ್ನುವುದರಲ್ಲಿ ಸಂದೇಹವಿಲ್ಲ. ನಾವು ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ, ಸ್ವಾತಂತ್ರ್ಯ ಅನ್ನುವಂತಹ ವಿಚಾರ ಬಂದ ತಕ್ಷಣ ಕೇವಲ ಕೆಲವೇ ವ್ಯಕ್ತಿಗಳ ಹೆಸರುಗಳನ್ನು ಮಾತ್ರ ಹೇಳ್ತಾ ಹೋಗ್ತೇವೆ. ಸ್ವಾತಂತ್ರ್ಯವನ್ನ ಈ ದೇಶಕ್ಕೆ ತಂದುಕೊಟ್ಟವರು ಯಾರು ಅಂತ ಅಂದಾಗ ಕೆಲವು ಹೆಸರುಗಳನ್ನ ನಾವು ಹೇಳ್ತೇವೆ. ಆದರೆ ಅವರ ಹಿಂದೆ ಈ ದೇಶದ ಸಾವಿರಾರು ಜನ ರೈತರು ಬೆಂಬಲವಾಗಿ ನಿಂತಿದ್ದರು ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕು. ಹೀಗಾಗಿ ಅವತ್ತಿನ ಕಾಲದಲ್ಲಿ ರೈತರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬೀಳದೆ ಹೋಗಿದ್ದರೆ, ತೊಡಗಿಸಿಕೊಳ್ಳದೆ ಹೋಗಿದ್ದರೆ ಇಂದು ನಾವು ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೆ ರೈತರ ಕೊಡುಗೆ ಅಪಾರವಾದದ್ದು ಎಂಬುದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಶಾಲಾ ಪಠ್ಯಕ್ರಮಗಳಲ್ಲಿ 1857ರ ಸಿಪಾಯಿ ದಂಗೆಯ ಬಗ್ಗೆ ಓದಿದ್ದು ಇನ್ನೂ ನೆನಪಿದೆ. ನಿಜವಾಗಿಯೂ ಅದನ್ನು ರೈತ ದಂಗೆ ಎಂದೇ ಕರೆಯಬೇಕು ಎನಿಸುತ್ತದೆ. ಕಾರಣ, ಈ ಸಿಪಾಯಿ ದಂಗೆಗೆ ಸಂಪೂರ್ಣವಾಗಿ ಪ್ರಮುಖ ಕಾರಣೀಭೂತರಾದಂಥವರು ಈ ರೈತರು. ಹಾಗಾಗಿ ಇದನ್ನ ಸಿಪಾಯಿ ದಂಗೆ ಅನ್ನುವ ಹೆಸರಿನ ಬದಲಾಗಿ ರೈತ ದಂಗೆ ಎಂದು ಸಹ ಕರೆಯಬಹುದು. ಕಾರಣ, ಈ ಒಂದು ದಂಗೆಯಲ್ಲಿ ಹೆಚ್ಚಾಗಿ ಭಾಗವಹಿಸಿದ್ದಂಥವರು ರೈತರು ಆಗಿದ್ದರು ಅನ್ನುವುದನ್ನ ಗಮನಿಸಬೇಕು. ಏಕೆಂದರೆ ಆ ದಂಗೆ ಸ್ಫೋಟಗೊಳ್ಳುವುದಕ್ಕೆ ಕ್ರಾಂತಿಕಾರಕ ವಾತಾವರಣವನ್ನು ರೈತರು ತಮ್ಮ ಚಳುವಳಿಗಳ ಮೂಲಕ ಸೃಷ್ಟಿ ಮಾಡಿದ್ದರು. ಸಿಪಾಯಿ ದಂಗೆ ನಡೆಯುವುದಕ್ಕೆ ಮೂಲ ಕಾರಣವೇ ಈ ರೈತರು. ತೆರಿಗೆಗಳನ್ನು ಕೊಡದೆ ವಿರೋಧಿಸುತ್ತಾ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿದ್ದರಿಂದ ಈ ಕಾರಣದಿಂದ ಸಿಪಾಯಿ ದಂಗೆ ಪ್ರಾರಂಭವಾಯಿತು. ಬ್ರಿಟಿಷರು ರೈತರಿಂದ ತೆರಿಗೆ ವಸೂಲಿ ಮಾಡುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಯಾವ ಅನುಕೂಲಗಳನ್ನು ಒದಗಿಸುತ್ತಿರಲಿಲ್ಲ. ರೈತರಿಂದ ತೆರಿಗೆ ವಸೂಲಿ ಮಾಡುತ್ತಿದ್ದಂತಹ ಬ್ರಿಟಿಷರು ರೈತರಿಗೆ ಬೇಕಾದಂತಹ ಅನುಕೂಲವನ್ನ ಯಾವುದೇ ರೀತಿಯಲ್ಲಿ ಮಾಡಿಕೊಡ್ತಾ ಇರಲಿಲ್ಲ. ವಸೂಲಿ ಮಾಡುವಂತಹ ತೆರಿಗೆಯನ್ನ ಮತ್ತೆ ದೇಶದ ಅಭಿವೃದ್ಧಿಗಾಗಿ ವಿನಿಯೋಗಿಸಬೇಕಾಗತ್ತೆ. ಆದರೆ ಬ್ರಿಟಿಷರು ಈ ರೀತಿಯ ಯಾವ ಕಾರ್ಯವನ್ನು ಕೂಡ ಮಾಡ್ತಿರ್ಲಿಲ್ಲ. ಆದರೆ ರೈತರಿಂದ ಮಾತ್ರ ತೆರಿಗೆಯನ್ನ ವಸೂಲಿ ಮಾಡ್ತಾ ಇದ್ರು. ಅದಕ್ಕೆ ಪ್ರತಿಯಾಗಿ ಯಾವ ಅನುಕೂಲಗಳನ್ನು ಒದಗಿಸುತ್ತಿರಲಿಲ್ಲ. ಕೆರೆ ಬಾವಿಗಳ ಸಂರಕ್ಷಣೆ ಮತ್ತು ನಿರ್ಮಾಣ ಕಾರ್ಯಗಳು ಸ್ಥಗಿತಗೊಂಡವೆನ್ನುವಷ್ಟು ಕ್ಷೀಣಗೊಂಡವು. ಮೂಲಭೂತವಾಗಿ ರೈತರಿಗೆ ಬೇಕಾದದ್ದು ಏನು? ಕೆರೆಗಳು, ಬಾವಿಗಳು, ಅವುಗಳಲ್ಲಿರುವಂತಹ ನೀರು, ಇದು ಪ್ರಮುಖವಾಗಿ ರೈತರಿಗೆ ಬೇಕಾದದ್ದು. ಆದರೆ ಕೆರೆ ಬಾವಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಅನುಕೂಲಕರವಾದಂತಹ ವಾತಾವರಣವನ್ನ
ಬ್ರಿಟಿಷರು ರೈತರ ಪರವಾಗಿ ಸೃಷ್ಟಿ ಮಾಡಲೇ ಇಲ್ಲ. ರೈತರ ಹಳೆಯ ತೆರಿಗೆ ಪದ್ಧತಿಯ ಪ್ರಕಾರ ಬೆಳೆದ ಬೆಳೆಯಲ್ಲಿ ಒಂದಷ್ಟು ಭಾಗವನ್ನು ಕೊಡಬೇಕೆನ್ನುವ ನಿಯಮವಿತ್ತು. ಪ್ರಾರಂಭದಲ್ಲಿ ತೆರಿಗೆ ಯಾವ ರೂಪದಲ್ಲಿ ಇತ್ತು ಅಂದ್ರೆ, ಸ್ವತಂತ್ರ ಪೂರ್ವದಲ್ಲಿ ತಾವು ಬೆಳೆದಂತಹ ಧಾನ್ಯಗಳಲ್ಲಿ ಇಂತಿಷ್ಟು ಪ್ರಮಾಣದ ಧಾನ್ಯವನ್ನ ಬ್ರಿಟಿಷ್ ಸರ್ಕಾರಕ್ಕೆ ರೈತರು ಕೊಡಬೇಕಾಗಿತ್ತು. ಇಂತಹ ಒಂದು ತೆರಿಗೆ ಪದ್ಧತಿ ಮೊದಲು ಈ ನೆಲದಲ್ಲಿ ಜಾರಿಯಲ್ಲಿತ್ತು. ಬರ ಬಿದ್ದು ಬೆಳೆ ಬಾರದಿದ್ದರೆ ಆ ವರ್ಷವೂ ತೆರಿಗೆ ಪಾವತಿಸಬೇಕಾಯಿತು. ಆದರೆ ರೈತರಿಗೆ ಬಂದಂತಹ ಕಷ್ಟದ ಪರಿಸ್ಥಿತಿ ಏನು ಅಂದ್ರೆ, ಒಂದು ವೇಳೆ ಮಳೆ ಚೆನ್ನಾಗಿ ಬಂದ್ರೆ ತೆರಿಗೆ ಕೊಡುವುದಕ್ಕೆ ಯಾವ ಅಭ್ಯಂತರವೂ ರೈತರಿಗೆ ಇರಲಿಲ್ಲ. ಆದರೆ ಒಂದು ವೇಳೆ ಮಳೆ ಬರದಿದ್ದರೆ, ಬರಗಾಲವಾದರೆ ಅವರಿಗೆ ಯಾವ ಆದಾಯವೂ ಕೂಡ ಇರ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ತೆರಿಗೆಯನ್ನ ಕಟ್ಟಲೇಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಾದಂತಹ ನಿಯಮ ಜಾರಿಯಲ್ಲಿತ್ತು. ಸಿಪಾಯಿ ದಂಗೆ ನಡೆಯುವುದಕ್ಕೆ ಕಾರಣವೇನು ಅನ್ನುವ ವಿವರಣೆಯನ್ನ ಲೇಖಕರು ಇಲ್ಲಿ ಕೊಡ್ತಾರೆ. ಬ್ರಿಟಿಷರು ತಂದ ಹೊಸ ನಮೂನೆಯ ಜಮೀನ್ದಾರಿ ಪದ್ಧತಿಯಿಂದ ರೈತರು ಹಣದ ರೂಪದಲ್ಲಿ ತೆರಿಗೆ ಪಾವತಿಸಬೇಕಾಯಿತು. ನಂತರ ತೆರಿಗೆಯ ಹೊಸ ನಿಯಮವನ್ನ ಜಾರಿಗೆ ತಂದರು. ಆ ನಿಯಮ ಏನು? ಧಾನ್ಯದ ಬದಲಾಗಿ ಹಣದ ರೂಪದಲ್ಲಿ ತೆರಿಗೆಯನ್ನ ಕಟ್ಟುವುದು. ಅದು ಬಂಡವಾಳಶಾಹಿಗಳ ಉಪಾಯ ಅನ್ನುವುದನ್ನ ಗಮನಿಸಬೇಕು. ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದ ಕಾರಣದಿಂದಾಗಿ ಈ ಧಾನ್ಯದ ರೂಪದಲ್ಲಿ ತೆರಿಗೆಯನ್ನ ಕೊಡುವುದನ್ನು ಬಿಟ್ಟು ಹಣದ ರೂಪದಲ್ಲಿ ತೆರಿಗೆಯನ್ನು ಕೊಡಬಹುದು ಅನ್ನುವಂತಹ ಹೊಸ ನಿಯಮವನ್ನ ಜಾರಿಗೆ ತಂದರು. ಬೆಳೆ ಬೆಳೆಯಲಿ ಬೆಳೆಯಾಗದಿರಲಿ ತೆರಿಗೆ ಕಡ್ಡಾಯವಾಯಿತು. ಜಮೀನ್ದಾರಿ ಪದ್ಧತಿಯ ಸಂದರ್ಭದಲ್ಲಿಯೂ ಕೂಡ ಮಳೆ ಬರಲಿ ಮಳೆ ಬರದಿರಲಿ ಬೆಳೆ ಆಗದಿರಲಿ ಎಂತಹ ಸಂದರ್ಭದಲ್ಲಿಯೂ ಕೂಡ ತೆರಿಗೆ ಕಟ್ಟಲೇಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಾದಂತಹ ನಿಯಮವನ್ನ, ಕಾನೂನನ್ನ ಬ್ರಿಟಿಷರು ಜಾರಿಗೆ ತಂದರು. ಬರಗಾಲದ ಕಾರಣದಿಂದ ತೆರಿಗೆಯನ್ನ ಕಟ್ಟಲಾಗದಿದ್ದರೆ ಆ ಸರ್ಕಾರ ಏನ್ ಮಾಡ್ತಿತ್ತು? ತೆರಿಗೆ ಪಾವತಿಸದ ರೈತನ ಜಮೀನನ್ನ ಬ್ರಿಟಿಷರಿಂದ ನೇಮಕಗೊಂಡಿದ್ದ ಜಮೀನ್ದಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದ. ಜಮೀನನ್ನ ವಶಪಡಿಸಿಕೊಳ್ತಿದ್ದ, ಕಿತ್ತುಕೊಳ್ತಿದ್ದ. ಮುಟ್ಟುಗೋಲು ಅಂತ ಹೇಳಿದ್ರೆ ಒಬ್ಬರ ಸ್ವತ್ತನ್ನು ಸರ್ಕಾರ ಅಥವಾ ನ್ಯಾಯಾಲಯಗಳ ಆದೇಶದಂತೆ ಸ್ವಾಧೀನಕ್ಕೆ ಪಡೆಯುವುದು. ಯಾರು ತೆರಿಗೆಯನ್ನ ಪಾವತಿಸುವುದಿಲ್ಲವೋ, ಯಾರು ತೆರಿಗೆಯನ್ನ ಕೊಡುವುದಿಲ್ಲವೋ ಅವರಲ್ಲಿರುವಂತಹ ಜಮೀನನ್ನ ಈ ಜಮೀನ್ದಾರರು, ಬ್ರಿಟಿಷ್ ಸರ್ಕಾರದಿಂದ ನೇಮಕಗೊಂಡಂತಹ ಜಮೀನ್ದಾರರು ಬಡವರ ಜಮೀನುಗಳನ್ನ ಕಿತ್ಕೊಳ್ತಾ ಇದ್ರು, ಮುಟ್ಟುಗೋಲು ಹಾಕೊಳ್ತಾ ಇದ್ರು. ಹೀಗಾಗಿ ತಮ್ಮ ಜಮೀನುಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ರೈತರು ಸಾಲ ಮಾಡಬೇಕಾಯಿತು. ಆ ಮೊದಲು ಇಲ್ಲದಿದ್ದ ಸಾಲ ನೀಡುವ ಸಾಹುಕಾರ ವರ್ಗವೊಂದು ಹಳ್ಳಿ ಹೋಬಳಿಗಳಲ್ಲಿ ತಲೆ ಎತ್ತಿತು. ರೈತರಿಗೆ ಮುಖ್ಯ ಆಧಾರವಾಗಿರುವಂಥದ್ದೇ ಈ ಭೂಮಿ. ಆ ಭೂಮಿ ಇಲ್ಲದೆ ಹೋದರೆ ರೈತನ ಬದುಕು ತುಂಬಾ ಕಷ್ಟ. ಹಾಗಾಗಿ ರೈತ ಏನು ಮಾಡಲಿಕ್ಕೆ ಮುಂದಾದ? ಸಾಲದ ರೂಪದಲ್ಲಿ ಹಣವನ್ನ ಪಡೆಯುವುದಕ್ಕೆ ಮುಂದಾದ. ರೈತ ಸಾಲ ಪಡೆಯುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಸಾಲ ಕೊಡುವಂತಹ ವರ್ಗ ಸೃಷ್ಟಿಯಾಯಿತು. ಸಾಹುಕಾರ ಶ್ರೀಮಂತರ ವರ್ಗ ಸೃಷ್ಟಿಯಾಯಿತು. ಆನಂತರ ಸಾಲ ಮಾಡಿ ಕೃಷಿ ಮಾಡುವ ಪದ್ಧತಿ ರೈತರಿಗೆ ಅಪರಿಚಿತ ಎನ್ನುವಂತಿತ್ತು. ಅದುವರೆಗೆ ರೈತರಿಗೆ ಸಾಲ ಎಂದರೆ ಏನು ಅನ್ನುವುದೇ ಗೊತ್ತಿರಲಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ತಾನು ಬೆಳೆದಂತಹ ಬೆಳೆಯ ಮೂಲಕ ವಿನಿಮಯ ಪದ್ಧತಿಯಿಂದ ಅವರ ಜೀವನ ನಡೀತಾ ಇತ್ತು. ಹಣದ ಅವಶ್ಯಕತೆ ಅವರಿಗೆ ಹೆಚ್ಚಾಗಿ ಇರ್ತಿರ್ಲಿಲ್ಲ. ಸರ್ಕಾರಕ್ಕೂ ಧಾನ್ಯದ ರೂಪದಲ್ಲಿ ತೆರಿಗೆಯನ್ನು ಕಟ್ತಾ ಇದ್ರು
ಮತ್ತೆ ಬೇರೆಯವರಿಗೂ ಧಾನ್ಯದ ಮೂಲಕ ಸಹಾಯವನ್ನು ಮಾಡ್ತಾ ಇದ್ರು. ಹಣದ ಅವಶ್ಯಕತೆ ಅವರಿಗೆ ಬರ್ತಿರ್ಲಿಲ್ಲ. ಆದರೆ ತೆರಿಗೆಯನ್ನ ಹಣದ ರೂಪದಲ್ಲಿ ಕಟ್ಟಬೇಕು ಅನ್ನುವಂತಹ ಹೊಸ ನಿಯಮ ಜಾರಿಗೆ ಬಂದ ನಂತರ ಬೆಳೆ ಆಗದಿದ್ದ ಸಂದರ್ಭದಲ್ಲಿ ಸಾಲ ಮಾಡಿ ಜಮೀನನ್ನ ಉಳಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಯಿತು. ಆಗಲೇ ಸಾಹುಕಾರ ಶ್ರೀಮಂತ ವರ್ಗ ಸಾಲ ಕೊಡುವಂತಹ ಒಂದು ವರ್ಗ ಹುಟ್ಟಿಕೊಳ್ತು. ಇದು ರೈತರಿಗೆ ಹೊಸದಾಗಿತ್ತು, ಆದರೆ ಅನಿವಾರ್ಯವಾಗಿತ್ತು. ಸಾಲ ನೀಡಿದ ಸಾಹುಕಾರರು ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ರೈತರನ್ನು ಸುಲಿಯುತ್ತಿದ್ದರು. ಅಲ್ಲೂ ಕೂಡ ಶೋಷಣೆಗೆ ಒಳಗಾಗುತ್ತಿದ್ದವರು ರೈತರೇ ವಿನಃ ಜಮೀನ್ದಾರರಲ್ಲ, ಸಾಹುಕಾರರಲ್ಲ. ಸಾಲ ಕೊಟ್ಟಂತಹ ಸಾಹುಕಾರ ವಿಪರೀತವಾಗಿ ಬಡ್ಡಿಯನ್ನ ಸೇರಿಸಿ ಅವರಿಂದ ಕಸಿಯುತ್ತಿದ್ದ. ಹೀಗೆ ಮತ್ತೆ 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 ರೈತರು ಹಲವು ರೀತಿಯ ಶೋಷಣೆಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ಬಂತು ಅನ್ನುವ ರೈತರ ಕಷ್ಟದ ದಿನಗಳನ್ನು ಸ್ವತಂತ್ರ ಪೂರ್ವದಲ್ಲಿ ಸಿಪಾಯಿ ದಂಗೆಗಿಂತ ಮುಂಚೆ ರೈತರ ಕಷ್ಟಗಳು ಯಾವ ರೀತಿಯಲ್ಲಿ ಈ ನೆಲದಲ್ಲಿ ಇತ್ತು ಅನ್ನುವ ಪರಿಚಯವನ್ನ ಲೇಖಕರು ಮಾಡಿಕೊಡ್ತಾರೆ. ಇದರ ನಂತರ ಏನಾಗುತ್ತೆ, ಇದೆಲ್ಲದರ ಪರಿಣಾಮವಾಗಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಮಾನವ ನಿರ್ಮಿತ ಬರಗಳು ಉಂಟಾಗತೊಡಗಿದವು. ಇದರ ಜೊತೆಗೆ ಮೊದಲೇ ಮಳೆಯಿಲ್ಲದ ಕಾರಣ ಬೆಳೆ ಇಲ್ಲದ ಕಾರಣ ಬರಗಾಲ ಸೃಷ್ಟಿಯಾಯಿತು. ಮಾನವನೇ ಸ್ವಯಂಕೃತ ಅಪರಾಧವನ್ನ ಮಾಡಿ ಕೆಲವು ಬರಗಾಲವನ್ನ ಸೃಷ್ಟಿ ಮಾಡಿದ. 1500ರಿಂದ 1857ರಷ್ಟು ಹೊತ್ತಿಗೆ ಸುಮಾರು 20ಕ್ಕೂ ಮಿಕ್ಕ ಬರಗಳು ಕಾಣಿಸಿಕೊಂಡವು. ಬೇರೆ ಬೇರೆ ರೀತಿಯ ಬರಗಳು, ಬೇರೆ ಬೇರೆ ರೀತಿಯ ಕಷ್ಟಗಳು ರೈತರಿಗೆ ಎದುರಾದವು. ಸುಮಾರು ಆ 350 ವರ್ಷಗಳಲ್ಲಿ 1500ನೇ ಇಸವಿಯಿಂದ 1857ನೇ ಇಸವಿಯವರೆಗೆ ಇಂತಹ ಹಲವಾರು ಬರಗಳು ಸೃಷ್ಟಿಯಾದವು. ರೈತರು ಎರೆಮಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡ ಸುದ್ದಿಗಳು ಹರಡಿದ್ದವು. ಬರಗಾಲ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಬೆಳೆ ಇಲ್ಲದೆ, ಆಹಾರವಿಲ್ಲದೆ ಮಣ್ಣನ್ನು ತಿಂದು, ಎರೆಮಣ್ಣನ್ನು ತಿಂದು ಬದುಕಬೇಕಾದಂತಹ ಪರಿಸ್ಥಿತಿ ಆ ರೈತರಿಗೆ ಸೃಷ್ಟಿಯಾಗಿತ್ತು. ಆ ಕಾಲಕ್ಕೆ ಹಸಿವಿನಿಂದ ಸಾಯುವ ರೈತರ ದೇಹಗಳನ್ನು ಅಂತ್ಯಕ್ರಿಯೆ ಮಾಡಲು ಆಗದಂತಹ ಸ್ಥಿತಿ ಉಂಟಾಗಿತ್ತು. ಮತ್ತೊಂದು ಕಡೆ ಬರಗಾಲ, ಮಳೆಯಿಲ್ಲ, ಭೂಮಿಯನ್ನ ಅಗೆಯುವುದಕ್ಕೂ ಸಾಧ್ಯವಿಲ್ಲ. ಹಸಿವಿನಿಂದ ಎಷ್ಟೋ ಜನ ನರಳಿ ಸತ್ತು ಹೋದ್ರು. ಅವರ ಶವಗಳನ್ನ ಉಳುವುದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗಾಗಿ ಆ ಶವಗಳು, ಸತ್ತಂತಹ ಎಣಗಳು ಎಲ್ಲೆಂದರಲ್ಲಿ ಬಿದ್ದಿರ್ತಾ ಇತ್ತು. ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು. ಮಾನವ ಅಸ್ಥಿ ಪಂಜರಗಳು ಎಲ್ಲೆಂದರಲ್ಲಿ ಬಿದ್ದಿರುತ್ತಿದ್ದವು. ಇಂಥದ್ದೊಂದು ಭೀಕರವಾದಂತಹ ಬರಗಾಲ ಸೃಷ್ಟಿಯಾಯಿತು ಆ ಒಂದು ಸಂದರ್ಭದಲ್ಲಿ. ಈಗಿನ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಈ ಬರವನ್ನು ಡೋಗಿ ಬರ ಎಂದು ಕರೆದರು. ಸುಳ್ಳಿನ ಬರ ಅಂತ. ಇದು ಪ್ರಕೃತಿ ದತ್ತವಾಗಿ ಬಂದಂತಹ ಬರಗಾಲ ಅಲ್ಲ, ಮಾನವನೇ ನಿರ್ಮಿಸಿಕೊಂಡ, ಮಾನವ ಮಾಡಿದ ತಪ್ಪಿನಿಂದ ಆದಂತಹ ಬರ ಅಂತ. ಸೃಷ್ಟಿ ಸುಳ್ಳಿನ ಬರ ಎಂದು ಹೈದರಾಬಾದ್ ಕರ್ನಾಟಕದ ಜನ ಅದನ್ನ ಕರೆದರು. ಈ ಸಂದರ್ಭದಲ್ಲಿ ಬ್ರಿಟಿಷರ ದರೋಡೆಕೋರ ನೀತಿಗಳ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಒಂದೆಡೆ ರೈತರು ಸಿಡಿದೆದ್ದಾಗ ಅವರ ಮೇಲೆ ಗೋಲಿಬಾರ್ ಮಾಡುವಂತೆ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆದೇಶಿಸಿದ್ದರು. ಇಂತಹ ಭೀಕರವಾದಂತಹ ಬರಗಾಲದ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ತೆರಿಗೆಯನ್ನ ಕಟ್ಟಲೇಬೇಕು ಅನ್ನುವ ಕಟ್ಟುನಿಟ್ಟಾದ ಕಾನೂನುಗಳನ್ನು ಜಾರಿಗೆ ತಂದಿತ್ತು. ಬಡವರನ್ನ ದರೋಡೆ ಮಾಡುವಂತಹ ದರೋಡೆಕೋರ ನೀತಿಗಳ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ
ಉತ್ತರ ಪ್ರದೇಶದಲ್ಲಿ ಬ್ರಿಟಿಷರ ವಿರುದ್ಧ ರೈತರು ತಿರುಗಿ ಬಿದ್ದರು. ರೈತರು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಗೋಲಿಬಾರ್ ಮಾಡಿ, ಲಾಠಿ ಚಾರ್ಜ್ ಮಾಡಿ ಅಂತ ಆ ಬ್ರಿಟಿಷರು ಬ್ರಿಟಿಷ್ ಸೈನಿಕರಿಗೆ ಹೇಳಲಿಲ್ಲ, ಅವರು ಭಾರತೀಯ ಸೈನಿಕರಿಗೆ ಹೇಳಿದ್ರು. ಅಂದ್ರೆ ಇಬ್ಬರ ನಡುವೆ ತಂದಿಕ್ಕಿ ತಮಾಷೆ ನೋಡುವಂತಹ ಒಂದು ಪ್ರಯತ್ನ. ಭಾರತೀಯ ಸೈನಿಕರು ಮತ್ತು ರೈತರ ಮಧ್ಯೆ ಜಗಳವನ್ನು ತರುವಂತಹ ಪ್ರಯತ್ನ. ಆ ರೈತರ ವಿರುದ್ಧ ಗೋಲಿಬಾರ್ ಮಾಡಿ, ಅವರಿಗೆ ಲಾಠಿ ಚಾರ್ಜ್ ಮಾಡಿ ಅಂತ ಆದೇಶವನ್ನು ಕೊಟ್ಟರು. ಆಗ ಭಾರತೀಯ ಸೈನಿಕರು ಗುಂಡುಗಳನ್ನು ರೈತರ ಮೇಲೆ ಹಾರಿಸಲು ನಿರಾಕರಿಸಿದರು. ಭಾರತೀಯ ಸೈನಿಕರು ಇದನ್ನು ಒಪ್ಪಲಿಲ್ಲ. ಯಾಕೆಂದ್ರೆ ಆ ಹೋರಾಟ ಮಾಡುತ್ತಿದ್ದಂತಹ ರೈತರ ಗುಂಪಿನಲ್ಲಿ ತನ್ನ ಸಂಬಂಧಿಕರಿದ್ರು, ತನ್ನ ತಂದೆ ತಾಯಿಗಳಿದ್ರು, ತನ್ನ ಅಣ್ಣ ತಮ್ಮಂದಿರಿದ್ರು, ತನ್ನ ಬಂಧು ಬಳಗದವರಿದ್ರು. ನಾವೇ ನಮ್ಮವರ ವಿರುದ್ಧ ಗುಂಡು ಹಾರಿಸುವುದು ತಪ್ಪು ಅನ್ನುವ ಕಾರಣದಿಂದ ಅವರು ರೈತರ ಮೇಲೆ ಗುಂಡನ್ನು ಹಾರಿಸುವುದಕ್ಕೆ ಭಾರತೀಯ ಸೈನಿಕರು ಒಪ್ಪಿಗೆಯನ್ನು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಆಗ ಬ್ರಿಟಿಷ್ ಸೈನಿಕರು ಮತ್ತು ಭಾರತೀಯ ಸೈನಿಕರು ಸ್ಫೋಟಗೊಳ್ಳಲು ಕಾರಣವಾಯಿತು. ಈ ಸಂದರ್ಭದಲ್ಲಿ ಸೈನ್ಯದಲ್ಲಿಯೇ ಎರಡು ಗುಂಪಾಯಿತು. ಭಾರತೀಯ ಸೈನಿಕರು ಅನ್ನುವುದೊಂದು ಗುಂಪು, ಬ್ರಿಟಿಷ್ ಸೈನಿಕರು ಅನ್ನುವುದೊಂದು ಗುಂಪು. ಹೀಗೆ ಸೈನಿಕರ ಮಧ್ಯೆ ಒಂದು ಇಬ್ಬಾಗ ಪ್ರಾರಂಭ ಆಯಿತು. ರೈತರು ಮತ್ತು ಭಾರತೀಯ ಸೈನಿಕರ ಸಖ್ಯಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಯಾವಾಗ ಆ ಸೈನ್ಯ ಎರಡು ಭಾಗವಾಗಿ ಇಬ್ಬಾಗವಾಯಿತು, ಭಾರತೀಯ ಸೈನಿಕರು ಬ್ರಿಟಿಷ್ ಸೈನಿಕರು ಅಂತ ಇಬ್ಬಾಗವಾಯಿತು, ಭಾರತೀಯ ಸೈನಿಕರು ರೈತರ ಪರವಾಗಿ ನಿಂತುಕೊಂಡರು. ಆಗ ರೈತರು ಮತ್ತು ಭಾರತೀಯ ಸೈನಿಕರ ನಡುವೆ ಒಂದು ಸ್ನೇಹ ಬಾಂಧವ್ಯ ಬೆಳೆಯಿತು. 1857 ದಂಗೆಯಲ್ಲಿ 1.5 ಲಕ್ಷ ಭಾರತೀಯರು ಕೊಲ್ಲಲ್ಪಟ್ಟರು. ಭಾರತೀಯ ಸೈನಿಕರು ಮತ್ತು ರೈತರು ಒಂದಾಗಿ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದರು. ಅದೇ 1857 ನಡೆದಂತಹ ಸಿಪಾಯಿ ದಂಗೆ. ಈ ಸಿಪಾಯಿ ದಂಗೆಯಲ್ಲಿ ಭಾರತೀಯರು ಸುಮಾರು 1.5 ಲಕ್ಷದಷ್ಟು ಜನ ಸತ್ತು ಹೋದ್ರು, ಕೊಂದಲ್ಪಟ್ರು. ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ ರೈತರೇ ಆಗಿದ್ದರು. ಸತ್ತಂತಹ ಭಾರತೀಯರಲ್ಲಿ 50%ಕ್ಕಿಂತ ಹೆಚ್ಚು ಜನ ರೈತರೇ ಆಗಿದ್ದರು ಅನ್ನುವುದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಸ್ವಾತಂತ್ರ್ಯ ಸಂಗ್ರಾಮದ ದ್ವಿತೀಯ ಘಟ್ಟದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡಬಾರದು ಎಂದು ಗಾಂಧೀಜಿ ಕರೆ ಕೊಟ್ಟರು. ಹಾಗಾಗಿಯೇ ಆ ಸಿಪಾಯಿ ದಂಗೆಯನ್ನ ಸೈನಿಕರ ಮಧ್ಯೆ ನಡೆದಂತಹ ಈ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕರೆದರು. ಆದರೆ ಭಾರತೀಯ ಸೈನಿಕರ ಜೊತೆಯಲ್ಲಿ ಹೆಚ್ಚಾಗಿ ರೈತರು ಭಾಗವಹಿಸಿದ್ದರಿಂದ ಇದನ್ನ ಸಿಪಾಯಿ ದಂಗೆ ಅನ್ನುವುದಕ್ಕೆ ಬದಲಾಗಿ ರೈತ ದಂಗೆ ಅಂತಲೂ ಸಹ ಕರೆಯಬಹುದು. ಆ ನಂತರದಲ್ಲಿ ಏನಾಯಿತು? ಸ್ವಾತಂತ್ರ್ಯ ಸಂಗ್ರಾಮದ ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯದ ಹೋರಾಟಗಳು ಪ್ರಾರಂಭವಾದವು. ಆ ಸ್ವಾತಂತ್ರ್ಯ ಸಂಗ್ರಾಮದ ದ್ವಿತೀಯ ಘಟ್ಟದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡಬಾರದು ಎಂದು ಗಾಂಧೀಜಿ ಕರೆ ಕೊಟ್ಟರು. ಇಂತಹ ದರೋಡೆಕೋರ ನೀತಿಗಳನ್ನ ಬ್ರಿಟಿಷರು ನಮ್ಮ ಮೇಲೆ ಹೇರುತ್ತಿರುವುದರಿಂದ ಗಾಂಧೀಜಿ ರೈತರ ಪರವಾಗಿ ರೈತರಿಗೆ ಒಂದು ಕರೆಯನ್ನು ಕೊಡ್ತಾರೆ. ನೀವು ಬ್ರಿಟಿಷರಿಗೆ ಯಾವುದೇ ಕಾರಣಕ್ಕೂ ತೆರಿಗೆಯನ್ನು ಕೊಡಬಾರದು ಅಂತ. ಈ ಕರೆಗೆ ರೈತರು ಹೋಗುತ್ತಿದ್ದರಿಂದ ಸ್ವಾತಂತ್ರ್ಯ ಚಳುವಳಿ ಹಳ್ಳಿಗಳಿಗೆ ವ್ಯಾಪಿಸಲು ಸಾಧ್ಯವಾಯಿತು. ಈ ಕಾರಣದಿಂದಲೇ ಯಾವಾಗ ಬ್ರಿಟಿಷ್ ಸರ್ಕಾರದ ವಿರುದ್ಧ ಗಾಂಧೀಜಿಯವರು ಕರೆ ಕೊಡ್ತಾರೆ, ಹಾಗಾಗಿ ಎಲ್ಲ ರೈತರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳುವುದಕ್ಕೆ ಮುಂದಾಗ್ತಾರೆ. ಹಳ್ಳಿಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಗಾಂಧೀಜಿಯವರು ಹಂಚಿಬಿಡ್ತಾರೆ. ಈ ಕಾರಣದಿಂದಲೇ
ಸ್ವಾತಂತ್ರ್ಯ ಅನ್ನುವಂಥದ್ದು ಕೇವಲ ಕೆಲವೇ ವ್ಯಕ್ತಿಗಳ ಹೋರಾಟವಲ್ಲ. ಈ ದೇಶದ ರೈತರ ಹೋರಾಟ. ರೈತರು ಒಂದು ವೇಳೆ ಹೋರಾಡದೆ ಹೋಗಿದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದು ಕನಸಾಗುತ್ತಿತ್ತು ಎಂಬುದನ್ನ, ಸ್ವಾತಂತ್ರ್ಯದ ಹಿನ್ನೆಲೆಯನ್ನ, ಸ್ವಾತಂತ್ರ್ಯಕ್ಕೆ ರೈತರು ಹೇಗೆ ಎಷ್ಟು ಪ್ರಮಾಣದಲ್ಲಿ ಭಾಗವಹಿಸಿದರು ಅನ್ನುವಂತಹ ಹಲವಾರು ಅಂಶಗಳನ್ನ ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡ್ತಾರೆ. ಇದಾದ ನಂತರ 1947ರ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. 1947ಕ್ಕಿಂತ ಮುಂಚೆ ರೈತರು ಹೇಗೆ ಹಲವಾರು ರೀತಿ ಬ್ರಿಟಿಷರ ದರೋಡೆಕೋರ ನೀತಿಗಳಿಂದ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಅನ್ನುವ ಹಲವಾರು ಅಂಶಗಳನ್ನ ತಿಳಿಸಿಕೊಡ್ತಾರೆ. ಈಗ ಸ್ವಾತಂತ್ರ್ಯ ನಂತರದ ರೈತನ ಬದುಕು ಹೇಗಿತ್ತು? ಸ್ವಾತಂತ್ರ್ಯವು ರೈತರ ಕೈಗೆ ಸಿಗದೆ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು. ದೇಶಕ್ಕೇನೋ ಸ್ವಾತಂತ್ರ್ಯ ಬಂತು, ಆದರೆ ಸ್ವಾತಂತ್ರ್ಯ ಬಂದದ್ದು ಯಾರಿಗೆ? ಡಾಕ್ಟರ್ ಸಿದ್ಧಲಿಂಗಯ್ಯನವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಕವಿತೆಯನ್ನು ಬರೀತಾರೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಬಡವರಿಗಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದವರು ರೈತರೇ. ಆದರೂ ರೈತರಿಗೆ ನಿಜವಾಗಿ ಸ್ವಾತಂತ್ರ್ಯ ದಕ್ಕಲಿಲ್ಲ. ಆದರೆ ಸ್ವಾತಂತ್ರ್ಯ ದಕ್ಕಿದ್ದು ಯಾರಿಗೆ? ಈ ದೇಶದ ಬಂಡವಾಳಶಾಹಿಗಳಿಗೆ, ಶ್ರೀಮಂತರಿಗೆ, ಜಮೀನ್ದಾರರಿಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯವು ರೈತರ ಕೈಗೆ ಸಿಗದೆ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತ್ತು. ಜಮೀನ್ದಾರಿ ಪದ್ಧತಿಯನ್ನು ಮೂಲೋತ್ಪಾಟನೆ ಮಾಡದೆ ಪಾಳೆಗಾರರನ್ನೆಲ್ಲ ಹಾಗೆಯೇ ಉಳಿಸಿಕೊಳ್ಳಲಾಯಿತು. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದ ಬಂಡವಾಳಶಾಹಿಗಳು, ಸ್ವಾತಂತ್ರ್ಯವನ್ನ ಗಳಿಸಿಕೊಂಡಂತಹ ಆ ಬಂಡವಾಳಶಾಹಿಗಳು ತೆರಿಗೆ ಪದ್ಧತಿಯಲ್ಲಿ ಯಾವ ಬದಲಾವಣೆಗಳನ್ನು ಕೂಡ ಮಾಡುವುದಕ್ಕೆ ಮುಂದಾಗಲಿಲ್ಲ. ಬ್ರಿಟಿಷರು ಯಾವ ರೀತಿಯ ತೆರಿಗೆ ಪದ್ಧತಿಯನ್ನ ಜಾರಿಗೊಳಿಸಿದ್ದರೋ ಅದೇ ರೀತಿಯ ತೆರಿಗೆ ಪದ್ಧತಿಯನ್ನ ಈ ಬಂಡವಾಳಶಾಹಿಗಳು ಮುಂದುವರಿಸಿದರು. ಮೂಲೋತ್ಪಾಟನೆ ಮಾಡದೆ, ಯಾವ ಬದಲಾವಣೆಯನ್ನು ಕೂಡ ಮಾಡದೆ ತೆರಿಗೆ ವಸೂಲಿ ಮಾಡುವುದಕ್ಕೆ ಬ್ರಿಟಿಷರು ಜಮೀನ್ದಾರರನ್ನ ತೆರಿಗೆ ವಸೂಲಿ ಮಾಡುವುದಕ್ಕೆ ನೇಮಕ ಮಾಡಿಕೊಂಡಿದ್ರು. ಅದೇ ರೀತಿಯಲ್ಲಿ ಅಂತಹ ಪಾಳೆಗಾರರನ್ನ ಈ ಬಂಡವಾಳಶಾಹಿಗಳು ಸಹ ಹಾಗೆ ಉಳಿಸಿಕೊಂಡ್ರು. ನಂತರದ ಪರಿಸ್ಥಿತಿ ಹೇಗೆ ಬದಲಾಯಿತು ಅಂದ್ರೆ, ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ತಮ್ಮ ಇಂಡಸ್ಟ್ರಿಗಳ ಕಚ್ಚಾ ಮಾಲಿಗೆ ಬೇಕೆಂದು ಲಕ್ಷಾಂತರ ಎಕರೆ ಜಮೀನುಗಳನ್ನು ಲಪಟಾಯಿಸಿದರು. ಈ ದೇಶದ ಬಂಡವಾಳಶಾಹಿಗಳು, ಈ ದೇಶದ ಕಾರ್ಖಾನೆಗಳ ಮಾಲೀಕರು ನಮಗೆ ಕಚ್ಚಾ ವಸ್ತುಗಳಿಗೆ ಬೇಕು, ಕಾರ್ಖಾನೆಗಳನ್ನು ನಿರ್ಮಿಸುವುದಕ್ಕೆ ಬೇಕು ಅಂತ ಅವರು ಶ್ರೀಮಂತರಿಂದ ಜಮೀನುಗಳನ್ನು ಕಸಿದುಕೊಳ್ಳಿಲ್ಲ. ಈ ದೇಶದ ಬಡ ರೈತನಿಂದ ಶ್ರೀಮಂತರು, ಬಂಡವಾಳಶಾಹಿಗಳು ಜಮೀನುಗಳನ್ನು ಕಸಿದುಕೊಂಡರು. ಸ್ವಾತಂತ್ರ್ಯಕ್ಕಾಗಿ ಸೆಣಸಿದ ಸಾಮಾನ್ಯ ರೈತನ ಬದುಕು ಮತ್ತು ದುಸ್ತರವಾಯಿತು. ಸ್ವಾತಂತ್ರ್ಯದ ನಂತರ ರೈತರ ಬದುಕು ಸುಗಮವಾಗುತ್ತೆ, ಸುಖವಾಗುತ್ತೆ, ಚೆನ್ನಾಗಿ ನಿರ್ಮಾಣವಾಗುತ್ತದೆ ಅಂತ ಭಾವಿಸಿಕೊಂಡಿದ್ರು. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ರೈತನ ಬದುಕು ಕಷ್ಟದಿಂದ ಪಾರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯವರೆಗೆ ರೈತ ಬೆಳೆದಂತಹ ಬೆಳೆಗೆ ನಾವು ಬೆಲೆಯನ್ನು ಕೊಡುವುದಿಲ್ಲವೋ ಅಲ್ಲಿಯವರೆಗೂ ಒಂದು ದೇಶ ಅಭಿವೃದ್ಧಿಯನ್ನ ಕಾಣುವುದು ತುಂಬಾ ಕಷ್ಟ. ನಾವು ಹೇಳ್ತೇವೆ ರೈತ ದೇಶದ ಬೆನ್ನೆಲುಬು ಅಂತ, ಆದರೆ ಆ ರೈತನಿಗೆ ಯಾವ ರೀತಿಯ ಬೆಲೆಯನ್ನು ಕೊಡ್ತಾ ಇದ್ದೇವೆ? ರೈತ ಬೆಳೆದಂತಹ ಬೆಳೆಗೆ ಯಾವ ರೀತಿಯ ಬೆಲೆಯನ್ನು ಕೊಡ್ತಾ ಇದ್ದೇವೆ ಅನ್ನುವುದನ್ನ ನಾವು ಯೋಚನೆ ಮಾಡಿದ್ರೆ ಎಲ್ಲವೂ ಕೂಡ ನಮಗೆ ಅರ್ಥವಾಗುತ್ತೆ. ಹೀಗೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಸ್ವತಂತ್ರ ನಂತರದಲ್ಲಿಯೂ ರೈತ ಕಷ್ಟಗಳಿಂದ ಪಾರಾಗುವುದಕ್ಕೆ ಸಾಧ್ಯವಾಗಲಿಲ್ಲ.
ಅಂದಿನಿಂದಿನವರೆಗೆ ರೈತ ಒಂದಲ್ಲ ಒಂದು ರೀತಿಗಳಲ್ಲಿ ಕಷ್ಟಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಯಲ್ಲಿ ಭಾರತದ ರೈತ ಹಳೆಯ ಜಮೀನ್ದಾರರು ಮತ್ತು ಬಂಡವಾಳಶಾಹಿ ಜಮೀನ್ದಾರರು ಈ ಇಬ್ಬರಿಂದಲೂ ಶೋಷಣೆಗೆ ಒಳಗಾಗಬೇಕಾಯಿತು. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಜಮೀನ್ದಾರರಿಂದ, ಈ ದೇಶದ ಬಂಡವಾಳಶಾಹಿಗಳಿಂದ, ಈ ಇಬ್ಬರಿಂದಲೂ ಕೂಡ ಆ ಶೋಷಣೆಯನ್ನ ಅನುಭವಿಸಬೇಕಾಯಿತು. ಶೋಷಣೆಯಿಂದ ವಿಮುಕ್ತಿಯನ್ನು ಹೊಂದುವುದಕ್ಕೆ ರೈತನಿಗೆ ಸಾಧ್ಯವೇ ಆಗಲಿಲ್ಲ. ಆಗ ಬ್ರಿಟಿಷರು ಶೋಷಣೆಯನ್ನು ಮಾಡ್ತಾ ಇದ್ರು, ಈಗ ಬಂಡವಾಳಶಾಹಿಗಳು ಶೋಷಣೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಬ್ರಿಟಿಷರ ಪರವಾಗಿ ಕೆಲಸ ಮಾಡುತ್ತಿದ್ದಂತಹ ಜಮೀನ್ದಾರರು ಶೋಷಣೆ ಮಾಡ್ತಾ ಇದ್ರು. ಸ್ವಾತಂತ್ರ್ಯ ನಂತರದಲ್ಲಿ ಬಂಡವಾಳಶಾಹಿಗಳ ಕೆಳಗೆ ಕೆಲಸ ಮಾಡುವ ಜಮೀನ್ದಾರರು ರೈತರನ್ನ ಶೋಷಣೆ ಮಾಡಿದರು. ಹೀಗೆ ರೈತ ತನ್ನ ಬದುಕಿನಲ್ಲಿ ಸುಖವನ್ನ ಕಾಣುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ನಮ್ಮ ಹಸಿರು ಕ್ರಾಂತಿ ಶ್ರೀಮಂತ ರೈತರ ಉದಯಕ್ಕೆ ಸಹಾಯಕವಾಯಿತು. ಕೃಷಿ ರಂಗದಲ್ಲಿ ಬಡ ಹಾಗೂ ಕೂಲಿಕಾರ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಮಲ್ಟಿಪಲ್ ಆಗತೊಡಗಿತು. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಯ್ತೆ ವಿನಃ ಬಡವರ ಸಂಖ್ಯೆ, ಕೂಲಿ ಕಾರ್ಮಿಕರ ಸಂಖ್ಯೆ, ಅವರಿಗೆ ಸುಖ ಸಿಗುವುದಕ್ಕೆ ಅವಕಾಶ ಸಿಗಲೇ ಇಲ್ಲ. ಯಾಕೆ ಅಂದ್ರೆ ಬಂಡವಾಳಶಾಹಿಗಳು ಈ ರೈತರನ್ನ ನಿರಂತರವಾಗಿ ಶೋಷಣೆ ಮಾಡ್ತಾ ಬಂದರು. ರೈತ ಒಂದಲ್ಲ ಒಂದು ರೀತಿಯಲ್ಲಿ ಈ ಬಂಡವಾಳಶಾಹಿಗಳ ಕೈಗೆ ಸಿಲುಕಿ ತೊಂದರೆಗಳನ್ನ ಅನುಭವಿಸಬೇಕಾಗಿ ಬಂತು. ಹೀಗೆ ಲೇಖಕರು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ರೈತರ ಸಮಸ್ಯೆಗಳು, ಸ್ವಾತಂತ್ರ್ಯ ನಂತರದಲ್ಲಿ ಇದ್ದಂತಹ ರೈತರ ಸಮಸ್ಯೆಗಳು ಹೇಗಿತ್ತು ಅನ್ನುವುದನ್ನ ಹಲವಾರು ಉದಾಹರಣೆಗಳ ಮೂಲಕ ಇಲ್ಲಿ ವಿವರಿಸ್ತಾರೆ. ಇದರ ಜೊತೆಗೆ 1857ರ ಸಿಪಾಯಿ ದಂಗೆಯನ್ನ ರೈತರ ದಂಗೆ ಅಂತ ಕರೀತಾರೆ. ಕಾರಣ, ಈ ಸಿಪಾಯಿ ದಂಗೆಯಲ್ಲಿ ಸಾಕಷ್ಟು ಜನ ರೈತರು ಭಾಗವಹಿಸಿದ ಕಾರಣದಿಂದ. ಹೀಗೆ ರೈತರ ಹಲವಾರು ಕಷ್ಟಗಳನ್ನ, ಸಮಸ್ಯೆಗಳನ್ನ ಈ ಲೇಖನದ ಮೂಲಕ ತೆರೆದಿಡುವ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ.